ಅಂತದ್ದಿದೆ. ಇದೊಂದು ಪ್ರಶ್ನೆ ಮಾಡ್ತಿದ್ದೆ. ಹಾ ಶೆಟ್ಟರ್ ಆಯ್ತು, ಸೌದಿ ಅವರು ಈಗ ಮಾತುಕತೆ ಅವರು ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಎಸ್ 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 ಗಂಗಾವತಿಯಲ್ಲಿ ಬಿಜೆಪಿಯನ್ನ ಒಂದಷ್ಟು ಕಡೆ ಸೋಲ್ಸಿದ್ರು ಅವರು, KRPP ಕ್ಯಾಂಡಿಡೇಟ್ ಹಾಕಿ ಬಿಜೆಪಿಯನ್ನ ಸಿಟ್ ಮಾಡ್ಕೊಂಡು ಬಿಟ್ಟು ಮುಳುಗಿಸಿದ್ರು ಬಿಜೆಪಿನೂ ಕೂಡ ಒಂದಷ್ಟು ಕಡೆ ಕಾರಣ. ಎಸ್ ಅವರು ಕೂಡ ಸೇರ್ಬಹುದು ಅಂತ ಒಂದ್ ಮಾತು ಹೇಳಿದ್ರು ಅವರು. ನನ್ನ ಮೈತ್ರಿ ಆಯ್ಕೆ ಆದ್ರೆ, ನನ್ನ ಹತ್ರ ಆಗೋ ಆಯ್ಕೆ ಆದ್ರೆ ಅದು ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ ಈ ಹೇಳಿಕೆ ಬಗ್ಗೆ ಕೂಡ ನಾವು ಗಮನಿಸ್ಬೇಕು. ಈಗ ಅವರು ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ ಒಂದ್ 2 ತಿಂಗಳ ಹಿಂದೆ ವಿಧಾನಸಭೆ ಅವರು ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ನನಗೆ ಅತ್ಯಂತ ತುಂಬಾ ಆತ್ಮೀಯರು ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರು. ಅಂದ್ರೆ ಕಾಂಗ್ರೆಸ್ಗೆ ನಾನು ಹತ್ರ ಇದ್ದೀನಿ ಅಂತ ಹೇಳಿದ್ರು. ಈಗ ಬಿಜೆಪಿಗೆ ನಾನು ಹತ್ರ ಆಗ್ತಾ ಇದ್ದೀನಿ ಅಂತ ಈಗ ಹೇಳ್ತಿದ್ದಾರೆ. ಸರಿ, ಈಗ ಅಕಸ್ಮಾತ್ ಆಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಏನಂತಂದ್ರೆ ಈಗ ಆಂಧ್ರದಿಂದ ಬಂದಿರುವಂತ ಮೈಗ್ರೆಂಟ್ಸ್ ತುಂಬಾ ಜನ ಇದ್ದಾರೆ. ಇದು ಕೃಷ್ಣ ಮತ್ತೆ ತುಂಗಭದ್ರದ ಬೆಲ್ಟ್ ಅಲ್ಲಿ ಈ ಏನು ಕಲ್ಯಾಣ ಕರ್ನಾಟಕದ ನಾವು 6-7 ಜಿಲ್ಲೆಗಳು ಏನಿದೆಯಲ್ಲ, ಸೊ ಅಲ್ಲಿ ಜಾಸ್ತಿ ಜನ ರೆಡ್ಡಿಸ್ ಇದ್ದಾರೆ. ಅಲ್ಲಿ ಕನಿಷ್ಠ ಪಕ್ಷ 2-3 ಸಾವಿರ ಅವರು ಓಟ್ ತಗೊಂಡ್ರು ಕೂಡ ದೊಡ್ಡ ಮಟ್ಟದ ಅಮೌಂಟ್. ಅದು ಏನಂತಂದ್ರೆ ಅದನ್ನು ಕೂಡ ಏನಂತಂದ್ರೆ ಬಿಜೆಪಿ ರಾಯಚೂರಲ್ಲಿ 2014 ಶಿವನಗೌಡ ನಾಯಕ್, BV ನಾಯಕ್ ಅಪೋಸಿಟ್ ಸೋತಿದ್ದು 1,500,000 ಓಟ್ ಅಲ್ಲಿ. ಎಸ್, 1,500,000 ಓಟ್ ಅಲ್ಲ, 2-3 ಓಟ್ ಅಲ್ಲಿ ಸೋತಿರುವಂತ ಉದಾಹರಣೆಗಳು ಸಾಕಷ್ಟಿದೆ. ನಾವು ಸೌಮ್ಯ ರೆಡ್ಡಿ ಅವ್ರ ಕೇಸ್ ತಗೊಂಡಾಗ ಏನಂತಂದ್ರೆ ಈಗ ಅದು ಗೊತ್ತಾಗ್ತದೆ. ಈ ಹಿಂದೆ ಕೂಡ ಸುರಪುರ ವಿಚಾರದಲ್ಲಿ ಕೂಡ ನಾವು ನೋಡಿದಾಗ ಕೂಡ ನಮ್ಗೆ ಅಂದ್ರೆ ಒಂದು ಓಟ್ ಕೂಡ ಮಹತ್ವ ಇದೆ. ಹೀಗಾಗಿ ಅವರು 1,1,000-2,000 ಓಟ್ಗಳು ಅವ್ರ ಕ್ಯಾಂಡಿಡೇಟ್ಗಳು ತಗೊಂಡಿದ್ದಾರೆ. ಹೀಗಾಗಿ ಈಗ ಬಿಜೆಪಿ ಆ ದಿಸೆಯಲ್ಲಿ ಶೆಟ್ಟರ್ ಅವರು, ನಾನು ನಿನ್ನೆ ಮಾತನಾಡ್ತಾ ನಮ್ಮ ಯೋಗಿ ಅವ್ರಿಗೆ ಹೇಳ್ತಾ ಇದ್ದೆ, ಬಿಜೆಪಿ 100, ಶೆಟ್ಟರ್ 1 101 ನಗಣ್ಯ. ಆದ್ರೆ 101 ಆಗ್ಬೇಕಾದ್ರೆ ಹೊಂದಬೇಕಾಗತ್ತೆ. ಎಕ್ಸಾಕ್ಟ್ಲಿ ಶೆಟ್ಟರ್ ಅವ್ರನ್ನ, ಸೌದಿ ಅವ್ರನ್ನ, ಜನಾರ್ದನ್ ರೆಡ್ಡಿ ಅವ್ರನ್ನ ಈಗ ಬಿಟ್ಟೋದವ್ರನ್ನ ಕರೆತರುವ ಮೂಲಕ ಆ ಸೋಲಿಗೆ ನೀವೆಲ್ಲ ಒಂದೊಟ್ಟು ಮಹತ್ವ ಇದೆಯಲ್ಲ, ಆ ಕಾರಣದ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೋದಂಗಿದೆ ಇವಾಗ. ಖಂಡಿತ ಬಿಜೆಪಿಗೆ ಇಲ್ಲಿ ಇನ್ನೊಂದು ಚಾಲೆಂಜ್ ಕೂಡ ಇದೆ. ಏನಂತಂದ್ರೆ ಈಗ ಶೆಟ್ಟರ್ಗೆ ಓಟ್ ಅವರು ಟಿಕೆಟ್ ಕೊಡ್ಲಿಲ್ಲ, ಶೆಟ್ಟರ್ಗೆ ಟಿಕೆಟ್ ಕೊಡ್ಲಿಲ್ಲ. ಈಗ ಏನಾದ್ರು ಟಿಕೆಟ್ ಕೊಟ್ರೆ ಯಾವ ಕೊಡ್ತಾರೆ? ಏನಾದ್ರು ಟಿಕೆಟ್ ಕೊಡಲಿಲ್ಲ ಹಂಗಾಗಿದೆ. ಈಗ ನಾವು ಒಂದು ಅದರಲ್ಲಿ ಯಾವ್ದು ಪಾಯಿಂಟ್ ಈಗ ಲೋಕಸಭೆಯಲ್ಲಿ ಮಾನದಂಡಗಳ ಮಾನದಂಡ ಏನು ಅಂತ ಅವತ್ತು ರಿಜೆಕ್ಟ್ ಮಾಡಿದ್ರಿ, ಇವತ್ ಮತ್ತೆ ಅವ್ರನ್ನ ಒಪ್ಕೋತಾ ಇದೀರಿ, ತಪ್ಕೋತಾ ಇದೀರಿ, ಆಲಿಂಗನ ಮಾಡ್ತಾ ಇದೀರಿ, ಸ್ವಾಗತ ಮಾಡ್ತಾ ಇದೀರಿ. ಅವತ್ತು ವಯಸ್ಸು ಇಲ್ಲ ಮಾನದಂಡ, ಅವತ್ತು ಬೇರೆ ಕತೆ, ಸಾಮಾನ್ಯ ಕಾರ್ಯಕರ್ತರು ಕೊಡ್ಬೇಕು ಅಂತ. ಇವತ್ತು ನೀನೇ ಗತಿ ಅನ್ನೋ ರೀತಿಯ ಸನ್ನಿವೇಶ ಬಿಜೆಪಿ ಅವ್ರದ್ದಾಗಿದೆ ನೋಡಿ. ಈಗ ಅವರು ಕಾಂಗ್ರೆಸ್ಗೆ ಬಂದ ತಕ್ಷಣ ಒಬ್ಬ ಹಿರಿಯ ನಾಯಕ ಅನ್ನುವಂತಹ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ಅವ್ರಿಗೆ MLC ಮಾಡ್ತು. ಅಂದ್ರೆ ಒಂದ್ ದೊಡ್ಡ ನಾಯಕ ಬರ್ತಾ ಇದ್ದಾನೆ ಪಾರ್ಟಿಗೆ ಅಂತಂದ್ರೆ ಪಾರ್ಟಿಗೆ ಬಲ ಆಗ್ಬೇಕದು. ಸೋತೋಗ್ಬಿಟ್ರು ಇವರು. ಅಂದ್ರೆ ಇವ್ರು ಬಲವಾಗಿರುವಂತಹ ನಾಯಕನ, ಬಲಹೀನ ನಾಯಕನ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಾಗೋಯ್ತು. ಅದು ತಮ್ಮ ಶಿಷ್ಯನ ವಿರುದ್ಧ ಫೈನಲಿ ರಿಯಲೈಸ್ ಆದಂಗೆ ಕಾಣ್ತಿದೆ. ವಯಸ್ಸಾಯ್ತು ಏನಾಯ್ತು, ಮನೇಲಿ ಇಟ್ಕೋಬೇಕು, ಆಚೆ ಹಾಕಿದ್ರೆ ಕಷ್ಟ ಅನ್ನೋದು ಒಂದು ಅರ್ಥ ಆದಂಗೆ ಕಾಣ್ತಾ ಇದೆ. ಕೆಲವರು ಆಚೆ ಹೋದಾಗ ಸ್ಟ್ರಾಂಗ್ ಆಗ್ತಾರೆ, ಕೆಲವರು ಆಚೆ ಹೋದಾಗ ವೀಕ್ ಆಗ್ತಾರೆ. ಸೊ ಹಾಗಾಗಿ ಯಾರನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋ ಒಂದು ಸನ್ನಿವೇಶ ಕಳೆದ ವಿಧಾನಸಭೆ ಚುನಾವಣೆ ಪಾಠ ಕಲಿಸಿದೆ ಇರ್ತಿದೆ. ಸೊ ಲೋಕಸಭೆ ಚುನಾವಣೆ 2014 ದೇಶಾದ್ಯಂತ ನರೇಂದ್ರ ಮೋದಿ ಅಲೆ. ಅವತ್ತು ಬಿಜೆಪಿ ಗೆದ್ದಿದ್ದು 17 ಸೀಟು, ಕಾಂಗ್ರೆಸ್ 9, JDS 2. ಆದ್ರೆ 2019 ಬಿಜೆಪಿ 25 ಬಂತು. ಬಿಕಾಸ್ ಆಫ್ JDS ಕಾಂಗ್ರೆಸ್ ಮೈತ್ರಿ ಆದಾಗ ಅವ್ರ ನಡುವಿನ ಸಮನ್ವಯದ ಕೊರತೆ, ಕೆಮಿಸ್ಟ್ರಿ ವರ್ಕ್ ಆಗ್ಲಿಲ್ಲ. ಸೊ ಈ ಹಿನ್ನೆಲೆ ಹೌದು, ಇಲ್ಲಿ ಅಲೆ ಪಲೆ ವರ್ಕೌಟ್ ಆಗಲ್ಲ. ತಂತ್ರ, ಪ್ರತಿತಂತ್ರ, ರಾಜಕಾರಣದ ಭಾಗ ಕುತಂತ್ರ ಎಲ್ಲವನ್ನೂ ಮಾಡ್ಬೇಕು ಅಂತ ಮಾಡ್ದಂಗ್ ಕಾಣ್ತಾ ಇದೆ ವಿಜಯೇಂದ್ರ ನೇತೃತ್ವದಲ್ಲಿ. ಎಸ್ ಆರ್ ನೋ? 100% ನೋಡಿ, ರಾಜಕಾರಣ ಅಂತಂದ್ರೆ ತಂತ್ರಗಾರಿಕೆ ಬೇಕೇ ಬೇಕು. ತಂತ್ರಗಾರಿಕೆ ಇಲ್ಲದೆ ಇರುವಂತಹ ರಾಜಕಾರಣನೇ ಅಲ್ಲ. ಆಮೇಲೆ ವಿಜೇಂದ್ರ ಬಂದ ನಂತರ ವಿಜೇಂದ್ರ ಇಲ್ಲಿ ತನಕ ಏನಂತಂದ್ರೆ ಪರದೆಗೆ ಪೀಚೆ ಮಾಡ್ತಾ ಇದ್ರು ತಂತ್ರಗಾರಿಕೆ. ಈಗ ಅವರೇ ಅಧ್ಯಕ್ಷರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಓಪನ್ ಆಗಿ ಅವರು ತಂತ್ರಗಾರಿಕೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ.
ಸೊ ತಂತ್ರಗಾರಿಕೆಯಲ್ಲಿ ಅವರ ಈಗ ಮೊದಲನೆಯ ಅಸ್ತ್ರ ಪ್ರಯೋಗ ಅದು ಯಶಸ್ವಿ ಕೂಡ ಆಗಿದೆ. ಈ ಒಂದು ಅವರ ತಂತ್ರ ಯಶಸ್ವಿ ಆಗಿರಬಹುದು, ಆದ್ರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅನ್ನುವಂತಹ ಬಿಜೆಪಿಯ ಹಿರಿಯ ಮುಖಂಡನ ಇಂಡಿವಿಜುವಲ್ ಚರಿಷ್ಮಾ ಅನ್ನುವಂಥದ್ದು ಒಂದು ಕೂಡ ಇರ್ತದೆ. ಸೊ ಅದರ ಬಗ್ಗೆ ಏನಂತಂದ್ರೆ ಅನುಮಾನ ಬರದೇ ಇರ್ತದ ಅಂತ. ಇಲ್ಲಿ ಅಕಸ್ಮಾತ್ ಆಗಿ ಬಿಜೆಪಿ ಏನಾದ್ರೂ ಮತ್ತೆ ಅವರನ್ನ ಸುಮ್ನೆ ಕೂರ್ಸ್ಕೊಂಡ್ಬಿಟ್ರೆ, ಏನೋ ಅಧಿಕಾರ ನೀಡದೇ ಇದ್ರೆ ನೆಕ್ಸ್ಟ್ ಶೆಟ್ಟರ್ ಅವರ ಪ್ಲಾನ್ ಏನಿರುತ್ತೆ ಅನ್ನುವಂಥದ್ದು ಕೂಡ ಚರ್ಚಾ ವಿಷಯ ಆಗುತ್ತೆ. ಎಸ್, ಒಟ್ಟಾರೆ ಆ ಪಕ್ಷದ ಎಲ್ಲವನ್ನೂ ಕೂಡ ಅನುಭವಿಸಿ ಆ ಪಕ್ಷವನ್ನ ಬಿಟ್ಟು ಹೋಗಿದ್ರು ಬಿಜೆಪಿ. ಕಾಂಗ್ರೆಸ್ ಹೋದ್ರು, ಮತ್ತೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾವ್ ಇಷ್ಟೆಲ್ಲ ಕೊಟ್ಟು ಹೆಂಗ್ ಬಿಟ್ಟು ಹೋದ್ರು ಅಂತ ನಾನು ಅದಕ್ಕೆ ಕೇಳ್ತಿದ್ದೆ. ಬಿಟ್ಟು ಬಂದ್ರು ಅವರು. ರಾಜಕೀಯಕ್ಕೆ ಉತ್ತುಂಗ ಕರ್ಕೊಂಡು ಹೋದಂತ ಬಿಜೆಪಿನೇ ಬಿಟ್ಟು ಬಂದವರು ಕಾಂಗ್ರೆಸ್ ಇಲ್ಲಿ ಬಿಟ್ಟು ಹೋಗಲ್ವೇ ಅನ್ನೋದು ಸಹಜವಾಗಿ ಯೋಚನೆ ಮಾಡ್ಬೇಕಾಗಿತ್ತು ನೀವು ಅನ್ನೋದನ್ನ ಒಂದ್ ಮಾತು ಹೇಳಿದ್ದಾರೆ. ನಾವಲ್ಲ ರಜತ್ ಅಂದ್ರೆ ಶೆಟ್ಟರ್ಗೆ ನಾವು ಕೊಟ್ಟ ಟಿಕೆಟ್ ಕೊಡದೆ ರಜತ್ಗೆ ಕೊಟ್ಟಿದ್ರು, ಅಂದ್ರೆ ಪಾರ್ಟಿಲೇ ಅವಕಾಶ ಕೊಟ್ಟು ನಾವು ಗೆಲ್ತಿದ್ವಿ, ತಗೊಂಡ್ವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉತ್ತರ ಕರ್ನಾಟಕ ಭಾಗದ ರಾಜಕೀಯ ಲೆಕ್ಕಾಚಾರಗಳು, ಬೆಳವಣಿಗೆಗಳು, ಆಗಿಂದಾಗೆ ಕರ್ನಾಟಕ ಟಿವಿ ಹಾಗೆ ರೈಟ್ ಕ್ಲಿಕ್ ಜನಗಳಿಗೆ ಕೊಡುವಂತ ಕೆಲಸ ಮಾಡೋಣ ಅಂತ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ. ಆಗಿಂದಾಗೆ ಸೇರ್ತಿರನ ಜನಗಳ ವಿಷಯಗಳ ಮುಟ್ಟಿಸ್ತಾರನ ಅಂತ. ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದ್ರು. ಮುಂದೆ ಯಾರು ಮತ್ಯಾರು ಅಂದಾಗ ಸಹಜವಾಗಿ ಸವದಿ ಅವರ ಹೆಸರು, ಜನಾರ್ದನ್ ರೆಡ್ಡಿ ಸೇರಿದಂತೆ ಬಹಳಷ್ಟು ಜನರ ಹೆಸರು ಚಾಲ್ತಿಯಲ್ಲಿದೆ. ಏನು ಎತ್ತ ಯಾವ ಕಾರಣಕ್ಕೆ ಶೆಟ್ಟರ್ ಬಂದ್ರು, ಏನಾಗತ್ತೆ, ಸವದಿ ಯಾವ ಕಾರಣಕ್ಕೆ ಬೇಕು, ಹಾಗೆ ಜನಾರ್ದನ್ ರೆಡ್ಡಿ ಯಾವ ಕಾರಣಕ್ಕೆ ಬಿಜೆಪಿಗೆ ಅವಶ್ಯಕತೆ ಇದೆ, ಬಿಜೆಪಿ ಏನ್ ಮಾಡೋ ಹೊರಟಿದೆ ಅನ್ನೋದನ್ನ ಸವಿವರವಾಗಿ ರೈಟ್ ಕ್ಲಿಕ್ ನ ಸಂಸ್ಥೆ ಮುಖ್ಯಸ್ಥರಾದಂತ ರೆಹಮತ್ ಕಂಚಗಾರ್ ಸರ್ ನಿಮ್ಗೆ ವಿವರಣೆಯನ್ನು ಕೊಟ್ರು. ಮತ್ತೊಂದು ವಿಷಯ, ಉತ್ತರ ಕರ್ನಾಟಕ ಭಾಗದ ಇಡೀ ಕರ್ನಾಟಕದ ಸಮಗ್ರ ಪೊಲಿಟಿಕಲ್ ಸೇರಿದಂತೆ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ರೈಟ್ ಕ್ಲಿಕ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕರ್ನಾಟಕ ಟಿವಿನ ಫಾಲೋ ಮಾಡಿ ಅಂತ ಹೇಳ್ತಾ ಸರ್ಗೆ ಮತ್ತೊಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.